ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಡುವೆ ಇರತಕ್ಕಂಥ ಸೃಜನಶೀಲ ವಿಚಾರಶೀಲ ಸಾಹಿತಿಗಳಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಮುಖ್ಯರಾಗ್ತಾರೆ. ಅವರು ಮನುಷ್ಯ ಜಾತಿ ತಾನೊಂದೇ ಬಲಂ ಎನ್ನುವ ಒಂದು ಪುಟ್ಟ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ಒಟ್ಟು 15 ಅಧ್ಯಾಯಗಳು ಇವೆ. ಈ 15 ಅಧ್ಯಾಯಗಳು ಮನುಷ್ಯ ಜಾತಿ ಒಂದೇನೆ, ಆದರೆ ಈ ಮನುಷ್ಯ ಎಷ್ಟೆಲ್ಲ ಧರ್ಮಗಳನ್ನು, ಜಾತಿಗಳನ್ನು, ಭಾಷೆಗಳನ್ನೆಲ್ಲ ವಿಂಗಡಿಸಿಕೊಂಡು ತನ್ನನ್ನು ತಾನೇ ಒಂದು ರೀತಿಯಾದ ಹೋರಾಟಕ್ಕೆ ಅನುವುಗೊಳಿಸಿ ಜಗಳ ಮಾಡ್ತಾ ಅಶಾಂತಿಯನ್ನು ಬಿತ್ತುತ್ತಾ ತಾನೂ ಬದುಕದೆ ಬೇರೆಯವ್ರಿಗೂ ಬದುಕಕ್ಕೆ ಬಿಡದೆ ಒಂದು ವಿಕ್ಷಿಪ್ತ ಸಮಾಜವನ್ನೇ ಸೃಷ್ಟಿ ಮಾಡ್ತಾ ಇದ್ದಾನಲ್ಲ. ಯಾಕೆ ಮನುಷ್ಯ ಹೀಗೆ ವರ್ತಿಸ್ತಾನೆ, ಹೀಗೆ ಮನುಷ್ಯನ ಮೂಲಭೂತ ವರ್ತನೆಗಳು ಏನಿವೆ ಅವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಪುಟ್ಟ ಪುಟ್ಟ ಲೇಖನಗಳು 2 ಪುಟ 3 ಪುಟಗಳಲ್ಲಿ ಮುಗಿಯುವಂಥ ಲೇಖನಗಳನ್ನು ಬರೆದಿದ್ದಾರೆ. ಒಟ್ಟು 15 ಲೇಖನಗಳಿವೆ ಮನುಷ್ಯ ಜಾತಿ ತಾನೊಂದೇ ಬಲಂ ಎನ್ನುವ ಈ ಪುಸ್ತಕದಲ್ಲಿ. ನಮಗೆಲ್ಲ ಗೊತ್ತಿರೋ ಹಾಗೆ ಪಂಪ ಈ ಒಂದು ಶಬ್ದವನ್ನು, ಈ ನುಡಿಗಟ್ಟನ್ನು ಬಳಸ್ತಾನೆ, ಮನುಷ್ಯ ಜಾತಿ ತಾನೊಂದೇ ಬಲಂ ಅಂತ. ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಇವತ್ತಿನ ಸಮಾಜದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಚಿತ್ರಿಸ್ತಾ ಇವರು ಯಾಕೆ ಬದಲಾಗ್ತಾ ಇಲ್ಲ ಅನ್ನೋದರ ಬಗ್ಗೆ ಒಳನೋಟವನ್ನು ಕೊಡ್ತಾ ಹೋಗ್ತಾರೆ. ಮನುಷ್ಯರು ಬೇಕಾಗಿದ್ದಾರೆ, ಹುಡ್ಕೋಣ ಬನ್ನಿ ಅಂತ ಹೇಳ್ತಾರೆ. ಮಾನವೀಯತೆ ಅನ್ನೋದು ಇವತ್ತು ಮರೀಚಿಕೆ ಆಗ್ತಾ ಇದೆ. ಯಾಕೆ ಹೀಗೆ, ಇದನ್ನು ಸರಿಪಡಿಸೋದು ಹೇಗೆ ಅಂತ ಹೇಳ್ತಾನೆ. ಅಂತಕ್ಕೆ ಅಧ್ಯಾಯದಲ್ಲಿ ಬರೀತಾ ಜನಮಾನಸದ ಮೂಲಕ ಬುದ್ಧ ಪ್ರಜ್ಞೆಯನ್ನು ಬೆಳೆಸಬೇಕು ನಾವು. ಬುದ್ಧ ಪ್ರಜ್ಞೆ ಅಷ್ಟು ಶ್ರೇಷ್ಠವಾದ ಪ್ರಜ್ಞೆ ಮತ್ತೊಂದು ಇಲ್ಲ ಈ ಭೂಮಿಯಲ್ಲಿ ಅನ್ನೋ ಮಾತು ಸಹ ಉಂಟು. ಹಾಗೆಯೇ ದ್ವೇಷಾತೀತ ಭಾರತವನ್ನು ಒಟ್ಟಾಗಿ ಕಟ್ಟೋಣ. ಭಾರತದ ಕೆಲವು ಭಾಗಗಳಲ್ಲಿ ದ್ವೇಷ ಹೇಗೆ ಉರಿತಾ ಇದೆ ನಮಗೆ ಗೊತ್ತಿರುವಂಥ ವಿಚಾರ. ಅದನ್ನು ನಿವಾರಿಸಿ ದೇಶವನ್ನು ಒಟ್ಟಾಗಿ ಕಟ್ಟೋಣ ಅಂತ ಹೇಳ್ತಾರೆ. ಒಂದೇ ದಿನ ಹುತಾತ್ಮರಾದ ಹಿಂದೂ ಮುಸ್ಲಿಂ ದೇಶಭಕ್ತರು ಅಪರೂಪದ ವಿಚಾರವನ್ನು ಈ ಒಂದು ಅಧ್ಯಾಯದಲ್ಲಿ ಅವರು ಚರ್ಚಿಸ್ತಾರೆ. 100 ಕವಿತೆಗಳನ್ನು ಬದುಕುವ ತಾಯಂದಿರು ಅಂತಕ್ಕಂಥ ಈ ಒಂದು ಪುಟ್ಟ ಅಧ್ಯಾಯದಲ್ಲಿ ತಾಯಿಯ ಮಹತ್ವವನ್ನು ನಮಗೆ ತಿಳಿಸ್ತಾ ಮ್ಯಾಕ್ಸಿಮ್ ಗಾರ್ಕಿ ಅವರು ಬರೆದ ದ ಮದರ್ ಅಂತಕ್ಕಂಥ ಕಾದಂಬರಿ ಏನಿದೆ, ಜಗತ್ತಿನ ಬಹುಪಾಲು ಭಾಷೆಗಳಿಗೆ ಅನುವಾದವಾಗಿರುವ, ಕನ್ನಡಕ್ಕೂ ಅನುವಾದವಾಗಿರುವ ಈ ಮದರ್ ಅನ್ನೋ ಕಾದಂಬರಿ ಏನಿದೆ, ಅಲ್ಲಿ ತಾಯಿಯ ಪಾತ್ರ ಏನಿದೆ ಆ ಪಾತ್ರವನ್ನು ಅದ್ಭುತವಾಗಿ ಅವರು ಚಿತ್ರಿಸ್ತಾರೆ. ಹಾಗೆಯೇ ತಾಯಿಯ ಮಹತ್ವದ ಬಗ್ಗೆ KS ನರಸಿಂಹಸ್ವಾಮಿ ಅವರ ಒಂದು ಪುಟ್ಟ ಕವನ, ಮರುಭೂಮಿಯಲ್ಲಿ ನನಗೆ ಮುಗಿಲ ತೊಟ್ಟಿಲ ಕಟ್ಟಿ ಹಿಮ ಬೆಂಕಿ ಬಿರುಗಾಳಿ ಬೀಸಿ ಯಾವ ಹರುಷವೋ ತಾಯಿಗೆ ನನ್ನಂಥ ಮಗ ಹುಟ್ಟಿ ಪೊರೆದಳ್ಳಂಥ ಮೃತವನೇ ಸೂಸಿ ಅಂತ ನರಸಿಂಹಸ್ವಾಮಿಯವರ ಕವನವನ್ನು ಉದ್ಧರಿಸ್ತಾ, ಅವ್ವ ಅಂದು ಕೂಡಲೇ ಕನ್ನಡಕ್ಕೆ ಬಂದ ಹಾಗೆ ಲಂಕೇಶ್ ಅವರ ಕವನವನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ತಾಯಿಯ ಬಗ್ಗೆ ಬಹುಶಃ ಕನ್ನಡದಲ್ಲಿ ರಚನೆಯಾಗಿರ್ತಕ್ಕಂಥ ಅದ್ಭುತವಾದ ಕವಿತೆ ನಮ್ಮ ಲಂಕೇಶ್ ಅವರು ಬರೆದಿರುವಂಥದ್ದು. ನನ್ನಮ್ಮ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ, ಸುಟ್ಟಷ್ಟು ಕಸುವು ನೊಂದಷ್ಟು ಹೂಹಣ್ಣು, ಮಕ್ಕಳುದ್ದರೆ ಅವಳ ಅಂಗಾಂಗ ಪುಳಕ, ಹೊತ್ತ ಬುಟ್ಟಿಯ ಇಟ್ಟು ನರಳಿ ಎದೆ ಮುಚ್ಚಿದಳು ತೆರೆಯದಂತೆ. ನಿಜಕ್ಕೂ ಈ ಕವನವನ್ನು ಸಾವಕಾಶವಾಗಿ ಓದಿ ನಿಧಾನವಾಗಿ ಒಂದೊಂದೇ ಶಬ್ದಗಳ ಅರ್ಥದ ಅಂತರಾಳವನ್ನು ತಿಳಿತಾ ಹೋಯಿತು ಅಂದರೆ ತಾಯಿಯ ಮಹತ್ವ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ. ಮಕ್ಕಳು ಒದ್ದರೆ ಅವಳ ಅಂಗಾಂಗ ಪುಳಕವಾಗುತ್ತಂತೆ. ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ, ಅಷ್ಟು ಸೊಗಸಾದ ಚಿತ್ರಣಗಳನ್ನು ಕಟ್ಟಿಕೊಡ್ತಾರೆ. ಹೀಗೆ ಇಲ್ಲಿ ಇರ್ತಕ್ಕಂಥ ಒಂದೊಂದು ಅಧ್ಯಾಯವನ್ನು ಓದ್ತಾ ಹೋಯಿತು ಅಂದರೆ ನಮಗೆ ನಮ್ಮ ಸಮಾಜದ ವಾಸ್ತವ ಸಮಾಜದ ಒಳನೋಟಗಳು ಸಿಗ್ತಾ ಹೋಗುತ್ತೆ. ಮನುಷ್ಯ ಜಾತಿ ತಾನೊಂದೇ ಬಲಂ, ಬರಗೂರು ರಾಮಚಂದ್ರಪ್ಪ ಬರೆದಂಥ ಈ ಒಂದು ಪುಟ್ಟ ಪುಸ್ತಕವನ್ನು ಒಮ್ಮೆ ನಾವೆಲ್ಲ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿ ಪಂಪಾಪತಿ. ನಾನು ಬೆಂಗಳೂರಿನ ರವೀಂದ್ರನಾಥ ಟ್ಯಾಗೋರ್
ಬಡಾವಣೆಯಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಕರ್ನಾಟಕ ಸಾಬೂನು ಮತ್ತು ಮಾರುಕಟ್ಟೆ ನಿಗಮದಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ನಿವೃತ್ತಿ ಆಗಿ ಈಗ ಒಂದು ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದಾನೆ. ನನ್ನ ಹವ್ಯಾಸಗಳು ತಟ್ಟಂತ ಕಾರ್ಯಕ್ರಮ ನೋಡುವುದು, ಮೃದಂಗ ನುಡಿಸುವುದು, ಕಿರುಕವನಗಳನ್ನು ರಚಿಸುವುದು ಮತ್ತು ವೃತ್ತಪತ್ರಿಕೆಗಳನ್ನು ಓದುವುದು. ಪಂಪಾಪತಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟಲಕ್ಷ್ಮಿ ಬಿ. ನಾನು ಮೂಲತಃ ಬೆಂಗಳೂರಿನವಳು. ನನ್ನ ಹವ್ಯಾಸ ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು ಹಾಗೂ ಚಿತ್ರಕಲೆ ಬಿಡಿಸುವುದು. ವೆಂಕಟಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು KN ಪ್ರಸಾದ್. ನಾನು ಬೆಂಗಳೂರಿನ ಗಾಯತ್ರಿ ನಗರದಿಂದ ಬಂದಿದ್ದೀನಿ. ನನ್ನ ಕೆಲಸ ಬಂದು ಸನ್ ಫಾರ್ಮಾಸ್ಯೂಟಿಕಲ್ಸ್ ಅನ್ನೋ ಫಾರ್ಮಾ ಕಂಪ್ನಿಯಲ್ಲಿ ಆ್ಯಸ್ ಎ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹವ್ಯಾಸ ಬಂದು TV ನೋಡುವುದು, ನಿದ್ದೆ ಮಾಡೋದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು. ವಾವ್, ಒಳ್ಳೆ ಹವ್ಯಾಸ ಇಟ್ಕೊಂಡಿದ್ದೀರಿ. ನಿದ್ರೆ ಮಾಡೋದು ಗುಡ್, ಅಗತ್ಯ, ನಿಜ ಅಗತ್ಯ. ಆದರೆ ಮಿತಿ ಮೀರಿದರೆ ಮಾತ್ರ ಸ್ವಲ್ಪ ಕಷ್ಟ. ಹಿತಮಿತವಾಗಿದ್ದರೆ ಖಂಡಿತ ತೊಂದರೆ ಇಲ್ಲ. ಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಕಡಲ ತಡಿಯ ಕಥೆಗಳು, GK ಐತಾಳ್ ಬರೆದಿರುವಂಥದ್ದು. ಪ್ರಶ್ನೆ: ಐಹೊಳೆ ಶಾಸನ ಅಥವಾ ಐಹೊಳೆ ಪ್ರಶಸ್ತಿಯನ್ನ ಯಾರು ರಚಿಸಿದರು? ಆಯ್ಕೆಗಳನ್ನು ನೋಡೋಣ. ಕುಲೋತ್ತುಂಗ. ಹೇಳಿ ಪಂಪಾಪತಿ. ಕುಲೋತ್ತುಂಗ. ಆಯ್ಕೆ 2 ಭುಜಕೀರ್ತಿ. ಆಯ್ಕೆ 3 ರವಿಕೀರ್ತಿ. ಹೇಳಿ ಪ್ರಸಾದ್. ರವಿಕೀರ್ತಿ. ಆಯ್ಕೆ 4 ನೋಡೋಣ. ಭಾರವಿ. ಉತ್ತರವನ್ನು ನೋಡೋಣ. ರವಿಕೀರ್ತಿ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಕಡಲ ತಡಿಯ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಜೈನ ಕವಿ ರವಿಕೀರ್ತಿ 634ರಲ್ಲಿ ಇಮ್ಮಡಿ ಪುಲಿಕೇಶಿಗೆ ಸಂಬಂಧಪಟ್ಟಂಥ ಶಾಸನವನ್ನು ಆತ ಬರೀತಾನೆ. ಐಹೊಳೆಯ ಮೇಗುಟಿ ಜೈನ ದೇವಾಲಯದಲ್ಲಿ ಈ ಒಂದು ಶಾಸನ ಇದೆ. 1876ರಲ್ಲಿ ಫ್ಲೀಟ್ ಅವರು ಈ ಒಂದು ಶಾಸನವನ್ನು ಪತ್ತೆ ಹಚ್ಚುತ್ತಾರೆ. 19 ಸಾಲುಗಳ ಸಂಸ್ಕೃತ ಶಾಸನ. ಇಲ್ಲಿ ವಿಶೇಷವಾದ ಅಂಶ ಏನು ಅಂದರೆ, ಇಲ್ಲಿ ರವಿಕೀರ್ತಿ ತಾನು ಕಾಳಿದಾಸನಿಗಿಂತಲೂ ಭಾರವಿಗಿಂತಲೂ ಏನೂ ಕಡಿಮೆ ಇಲ್ಲ ಹೀಗೆ ಹೇಳ್ತಾ ಆತ್ಮವಿಶ್ವಾಸದಿಂದ ಈ ಒಂದು ಶಾಸನವನ್ನು ಬಹಳ ಸುಂದರವಾಗಿ ಈತ ಬರೀತಾನೆ. ಆದರೆ ನಮಗೆ ಈ ಶಾಸನ ಬಹಳ ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂದರೆ, ಈ ಶಾಸನವನ್ನು ಬರೆಯುವ ಕಾಲಕ್ಕೆ ಮಹಾಭಾರತ ಯುದ್ಧ ಮುಗಿದು 3735 ವರ್ಷಗಳಾಗಿವೆ ಅನ್ನೋ ಮಾತನ್ನು ಹೇಳ್ತಾನೆ ಇಲ್ಲಿ ರವಿಕೀರ್ತಿ. ಹಾಗಾಗಿ ಮಹಾಭಾರತದ ಕಾಲಮಾನ ಏನು ಅನ್ನೋದ್ರ ಬಗ್ಗೆ ಇವತ್ತಿಗೂ ಗೊಂದಲ ಇನ್ನೂ ಪರಿಹಾರವಾಗಿಲ್ಲ. ಆದರೆ ಈ ಒಂದು ಶಾಸನ ಬಹಳ ಖಚಿತವಾಗಿ ಎಷ್ಟು ವರ್ಷಗಳ ಹಿಂದೆ ನಡೀತು ಮಹಾಭಾರತ ಯುದ್ಧ ಅನ್ನೋದನ್ನು ಹೇಳುತ್ತಾ ಇದು. ಮುಂದಿನ ಪುಸ್ತಕ ಬಿಂಜೆ ಮುಳ್ಳು ಎನ್ನುವ ಕವನ ಸಂಕಲನ. ಫಾಲ್ಗುಣ ಗೌಡ ಅಚವೆ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಪ್ಯೂಬ್ಲೋ ಸಂಸ್ಕೃತಿ ಎಲ್ಲಿ ಕಂಡುಬಂದಿತು? ಆಯ್ಕೆಗಳನ್ನು ನೋಡೋಣ. ಉತ್ತರ ಅಮೆರಿಕ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ. ಮೊದಲಿಗೆ ವೆಂಕಟಲಕ್ಷ್ಮಿ, ಆನಂತರ ಪಂಪಾಪತಿ. ಆಯ್ಕೆ 3 ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ. ಪಂಪಾಪತಿ. ಆಯ್ಕೆ 2 ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅಮೆರಿಕ ಆಗಿತ್ತು. ಅರಿಜೋನಾ, ನ್ಯೂ ಮೆಕ್ಸಿಕೋ, ಕೊಲೊರಾಡೋ, ಊಟ ಈ ಒಂದು ಪ್ರದೇಶ ಏನಿದೆ ಇವತ್ತು, ಈ ಒಂದು ಪ್ರದೇಶದಲ್ಲಿ ಆರಂಭವಾಗಿತ್ತಂತೆ ಪ್ಯೂಬ್ಲೋ ಸಂಸ್ಕೃತಿ. ಈ ಪ್ಯೂಬ್ಲೋ ಸಂಸ್ಕೃತಿಯಲ್ಲಿ ಅನೇಕ ಬುಡಕಟ್ಟು ಜನ ಬದುಕನ್ನು ನಡೆಸ್ತಾರೆ. ಅವರಲ್ಲಿ ಮುಖ್ಯರಾದವರು ಹೋಪಿ, ಝೂನಿ, ಅಕೋಮಾ, ಲಗೂನಾ ಇತ್ಯಾದಿ ಜನಾಂಗದವರು. ಇವರು ಅಲೆಮಾರಿ ಜನ. ಮೂಲತಃ ಇವರು
ಕ್ರಿಸ್ತಪೂರ್ವ 1600ರಲ್ಲಿ ಇವರು ತಮ್ಮ ಸಂಸ್ಕೃತಿಯನ್ನು ಕಟ್ಕೋತಾರೆ. ಆದರೆ ಒಂದು ಸಲ ಯುರೋಪಿಂದ ಸ್ಪ್ಯಾನಿಷ್ ಜನ ಏನು ಉತ್ತರ ಅಮೆರಿಕಕ್ಕೆ ಬರ್ತಾರೆ, ಅವರು ಈ ಸಂಸ್ಕೃತಿನೆಲ್ಲ ಹಾಳು ಮಾಡ್ತಾ ಬರ್ತಾರೆ, ಜನರನ್ನು ಕೊಲ್ತಾ ಬರ್ತಾರೆ. ಒಟ್ಟಿನಲ್ಲಿ ಅವರ ಬದುಕನ್ನೇ ಒಂದು ವಿನಾಶದ ಅಂಚಿಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಇವತ್ತು ತಮ್ಮದೇ ದೇಶದಲ್ಲಿ ತಾವೇ ಅಲ್ಪಸಂಖ್ಯಾತರಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೋಪಿ, ಜುನಿ, ಅಕೋಮಾ, ಲಗೂನಾ ಮುಂತಾದ ಬುಡಕಟ್ಟಿನ ಜನ. ಮುಂದಿನ ಪುಸ್ತಕ ಕೌಂಡಿನ್ಯ ಬರೆದಂಥ ವೀರ ಸಿಂಧೂರ ಲಕ್ಷ್ಮಣ ಎನ್ನುವ ಪುಸ್ತಕ. ಪ್ರಶ್ನೆ: ವೇದ ಕಾಲದ ಭರತ ಬುಡಕಟ್ಟಿನ ಮೂಲ ಸ್ಥಾನವು ಯಾವುದಾಗಿತ್ತು? ಆಯ್ಕೆಗಳನ್ನು ನೋಡೋಣ. ಗಂಗಾ ಯಮುನಾ ನದಿ ಪ್ರದೇಶ, ಸಿಂಧೂ ಸರಸ್ವತಿ ನದಿ ಪ್ರದೇಶ, ಸರಸ್ವತಿ ದೃಷದ್ವತಿ ನದಿ ಪ್ರದೇಶ. ಪ್ರಸಾದ್? ಸರಸ್ವತಿ ವೃಷಾಪತಿ ನದಿ ಪ್ರದೇಶ. ಆಯ್ಕೆ 3 ಹೇಳಿ. ಪಂಪಾಪತಿ? ಸಿಂಧು ಸರಸ್ವತಿ ನದಿ ಪ್ರದೇಶ. ಆಯ್ಕೆ 2. ಆಯ್ಕೆ 4 ನೋಡೋಣ. ಗಂಗಾ ಬ್ರಹ್ಮಪುತ್ರ ನದಿ ಪ್ರದೇಶ. ಉತ್ತರವನ್ನು ನೋಡೋಣ. ಸರಸ್ವತಿ ದೃಷದ್ವತಿ ನದಿ ಪ್ರದೇಶ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪ್ರಸಾದ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ವೀರ ಸಿಂಧೂರ ಲಕ್ಷ್ಮಣ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ ಪ್ರಸಾದ್ ಅವರಿಗೆ. ದೇವಶ್ರವಸ್ ಭರತ, ದೇವವಾತ ಭರತ ಅಂತ ಇಬ್ಬರು ಸೋದರರು ಈ ಒಂದು ಬುಡಕಟ್ಟನ್ನು ಆರಂಭಿಸ್ತಾರೆ ಅಂತೆ. ದಿವೋದಾಸ ಅಂತಕ್ಕಂಥ ಒಬ್ಬ ಭರತ, ಈತ ಹಿಂದೂಕುಷ್ ಪರ್ವತದಲ್ಲಿ ಯುದ್ಧವನ್ನು ನಡೆಸಿ ಶಂಬರರನ್ನು ಸೋಲಿಸಿದ ಅನ್ನೋ ಒಂದು ವಿವರ ನಮಗೆ ವೇದಗಳಲ್ಲಿ ದೊರೆಯುತ್ತೆ. ಈ ದಿವೋದಾಸ ಅಂತ ಯಾರಿದ್ದಾನೆ, ಆತನ ಮಗನ ಹೆಸರು ಸುದಾಸ ಅಂತ. ಮುಂದೆ ದಾಶರಾಜ ಯಜ್ಞ ಅಂತ ನಡೆಯುತ್ತೆ. 10 ರಾಜರು ಅಂದರೆ ಹೆಚ್ಚು ಕಡಿಮೆ ಒಂದು ಮಿನಿ ಮಹಾಭಾರತ ಅಲ್ಲೇ ನಡೆಯುತ್ತೆ. ಇದು ಮಹಾಭಾರತ ಕಾವ್ಯ ರೂಪುಗೊಳ್ಳೋದಕ್ಕೆ ಈ ದಾಶರಾಜ್ಞವೂ ಸಹ ಕಾರಣ ಅಂತ ತಜ್ಞರು, ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಪಂಡಿತರು ಹೇಳೋದು ಉಂಟು. ಆದರೆ ಆ ಒಂದು ದಾಶರಾಜ್ಞದ ಯುದ್ಧದಲ್ಲಿ ಸುದಾಸ ಗೆಲ್ತಾನೆ. ಸುದಾಸ ಗೆದ್ದು ಕುರು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಬಹಳ ಕುತೂಹಲಕರವಾದಂಥ ಒಂದು ಕಾಲಘಟ್ಟ ಅದು. ಮುಂದಿನ ಪುಸ್ತಕ ದ್ವೈತ, ಕಥೆಗಾರನೇ ಕಥೆಯಾದ ಕಥೆ. ರಾಘವ್ ಅವರು ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. 1962ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋತ ಹಿನ್ನೆಲೆಯಲ್ಲಿ ಬರೆದ ಪುಸ್ತಕ ಹಿಮಾಲಯನ್ ಬ್ಲಂಡರ್. ಇದನ್ನು ಯಾರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ರವಿ ಬೆಳಗರೆ, ಪಿ ಲಂಕೇಶ್, ಮೇಘಾ ಎಸ್.ಕೆ., ಪ್ರಸನ್ನ ಪ್ರಭು. ಮೊದಲಿಗೆ ಪ್ರಸಾದ್, ಆನಂತರ ಪಂಪಾಪತಿ. ಮೇಘಾ ಎಸ್.ಕೆ. ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಪಂಪಾಪತಿ. ಮೇಘಾ ಎಸ್.ಕೆ. ಉತ್ತರವನ್ನು ನೋಡೋಣ. ರವಿ ಬೆಳಗರೆ ಅವರು ಇದನ್ನು ಅನುವಾದ ಮಾಡಿದ್ದಾರೆ. ನಾನು ಇಂಗ್ಲಿಷ್ ಕೃತಿಯನ್ನು ಓದಿದ್ದೇನೆ, ಕನ್ನಡ ಪುಸ್ತಕವನ್ನು ಓದಿದ್ದೇನೆ. ಇಂಗ್ಲಿಷ್ ಪುಸ್ತಕದಲ್ಲಿ ಇಡೀ ಕಥನ ಒಂದು ಬೃಹತ್, ಸುಮಾರು 500 ಪುಟಗಳಷ್ಟು ದೊಡ್ಡದಾದಂಥ ಪುಸ್ತಕ ಅದು. ಅದರಲ್ಲಿ ಅವರು ಬರಿತಾ ಹೋಗ್ತಾರೆ. ಅಲ್ಲಿ ಇರ್ತಕ್ಕಂಥ ಕಥೆಯನ್ನು ಒಂದು ಚೂರೂ ಬದಲಾವಣೆ ಮಾಡದೆ ಮೂಲ ಕಥೆಯನ್ನು ಹಿಡ್ಕೊಂಡು ಮೂಲಕ್ಕಿಂತಲೂ ಹೆಚ್ಚು ರೋಚಕವಾಗಿ, ಆಕರ್ಷಕವಾಗಿ ಕನ್ನಡದಲ್ಲಿ ಬರೀತಾರೆ ರವಿ ಬೆಳಗರೆ ಅವರು. ಹಾಗಾಗಿ ಹಿಮಾಲಯನ್ ಬ್ಲೆಂಡರ್ ಈ ಒಂದು ಪುಸ್ತಕವನ್ನು ಓದಿತು ಅಂದರೆ ಯಾಕೆ ಚೀನೀಯರು ಗೆದ್ದರು, ಅವರು ಗೆಲ್ಲೋದಕ್ಕಿಂತ ನಾವು ಯಾಕೆ ಸೋತೆವೋ ಅನ್ನೋದರ ಬಗ್ಗೆ ಒಂದು ಒಳನೋಟ ದೊರೆಯುತ್ತೆ. ಬ್ರಿಗೇಡಿಯರ್ ಜಾನ್ ಪಿ ದಳವಿ ಅವರು, ಯಾಕಂದರೆ ಅವರು ಆ ಮುಂಚೂಣಿ ಯುದ್ಧದಲ್ಲಿ ನಿಂತು ಸೋಲನ್ನು ಅನುಭವಿಸಿದವರು. ಅವರು ತಮ್ಮ ಸ್ವಂತ ಅನುಭವಗಳನ್ನು ದಾಖಲಿಸ್ತಾರೆ. ಹಾಗಾಗಿ ಖಂಡಿತ ಭಾರತೀಯರು ಇಂಗ್ಲಿಷ್ ಕೃತಿಯನ್ನಾಗಲಿ ಅಥವಾ ಕನ್ನಡ ಕೃತಿಯನ್ನಾಗಲಿ ಖಂಡಿತ ಒಮ್ಮೆ ಓದಲೇಬೇಕು. ಸೊಗಸಾದ ಅನುವಾದ ರವಿ ಬೆಳಗೆರೆ ಅವರದ್ದು. ಮುಂದಿನ ಪುಸ್ತಕ ಬೆಳ್ಳಿಯ ಬಟ್ಟಲು, ಡಾಕ್ಟರ್ ಕೆ ಜಿ ಲಕ್ಷ್ಮೀನಾರಾಯಣಪ್ಪ ಬರೆದ ಕವನ ಸಂಕಲನ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಹು, ಲಿ, ಮೇ, ಮಂ, ಮು.
ಮೊದಲಿಗೆ ಬಜರುತ್ತಿದ್ದಾರೆ ಪಂಪಾಪತಿ, ಆನಂತರ ವೆಂಕಟಲಕ್ಷ್ಮಿ. ಪಂಪಾಪತಿ. ಹುಲ್ಲಿನ ಮೇಲೆ ಮಂಟಪ. ಹುಲ್ಲಿನ ಮೇಲೆ ಮಂಟಪ. ಮುದೆ. ಗೊತ್ತಾಗ್ತಾ ಇಲ್ಲ. ವೆಂಕಟಲಕ್ಷ್ಮಿ. ಹುಲ್ಲಿನ ಮೇಲೆ ಮಂಜಿನ ಮುಖ. ಹುಲ್ಲಿನ ಮೇಲೆ ಮಂಜಿನ ಮುಖ. ಮೂ ಮು ಮುಖ. ಮುಖ. ಮಂಜಿನ ಮುಖ ಅಂದರೆ ಏನರ್ಥ? ಆ ಮಂಜು ಹೇಗೆ ಕಾಣುತ್ತೆ ಹುಲ್ಲಿನ ಮೇಲೆ ಅಥವಾ ಎಲೆ ಮೇಲೆ? ಮುದ್ದೆ. ಹುಲ್ಲಿನ ಮೇಲೆ ಮಂಜಿನ ಮುದ್ದೆ. ಮುದ್ದೆ. ಪ್ರಸಾದ್, ಏನಾದರೂ ಹೊಳಿತಾ? ಉತ್ತರವನ್ನು ನೋಡೋಣ. ಹುಲ್ಲಿನ ಮೇಲೆ ಮಂಜಿನ ಮುತ್ತು, ಮುತ್ತಿನ ಹಣಿಗಳ ಹಾಗೆ ಕಾಣುತ್ತೆ ಅದು. ಮುತ್ತು. ಮುದ್ದೆ ಅಂದರೆ ಯಾಕಷ್ಟು ಸರಿ ಹೋಗೋದಿಲ್ಲ. ನಿಶಿತೆ. ಪ್ರೀತಿನಿ ಧನಂಜಯ ಅವರು ಬರೆದಂಥ ಕಾದಂಬರಿ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 45 - 50, 75 - 55, 12 - 15, 180 / 15. ಬಜರ್ ಒತ್ತಿದ್ದಾರೆ ವೆಂಕಟಲಕ್ಷ್ಮಿ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 307. 307. ಪಂಪಾಪತಿ ಹಾಗೂ ಪ್ರಸಾದ್. ಪಂಪಾಪತಿ ಬಜರ್ ಒತ್ತಿದ್ದಾರೆ. 301. 301. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. 95, 20, 180, 12 ಎಲ್ಲವನ್ನ ಕೂಡಿದರೆ 307. ವೆಂಕಟಲಕ್ಷ್ಮಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನಿಶಿತೆ ಈ ಕಾದಂಬರಿ ಪುಸ್ತಕವನ್ನು ಕೊಟ್ಟಿದ್ದೇನೆ ವೆಂಕಟಲಕ್ಷ್ಮಿ ಅವರಿಗೆ. ಈಗ ಕೊಡ್ತಾ ಇದ್ದೇವೆ PS ಶ್ರೀಧರನ್ ಪಿಳ್ಳೈ ಅವರು ಬರೆದ ಗಿಳಿಯು ಬಾರದೇ ಇರದು ಎನ್ನುವ ಪುಸ್ತಕ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಮೇರಿ ಜೋಸೆಫ್ ಅವರು. ಪ್ರಶ್ನೆ ಈಗ ಬಂತು. ಈ ಮಿಡತೆಯು ಪ್ರಧಾನವಾಗಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ. ಮೊದಲಿಗೆ ಪ್ರಸಾದ್, ಏಷ್ಯಾ. ಆನಂತರ ವೆಂಕಟಲಕ್ಷ್ಮಿ. ಏಷ್ಯಾ. ಏಷ್ಯಾ ಅಂತ ಹೇಳ್ತಾ ಇದ್ದಾರೆ ವೆಂಕಟಲಕ್ಷ್ಮಿ. ಆಫ್ರಿಕಾ. ಆಫ್ರಿಕಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ನೋಡೋಣ. ದಕ್ಷಿಣ ಅಮೆರಿಕಾ. ಉತ್ತರವನ್ನು ನೋಡೋಣ. ಆಫ್ರಿಕಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ವೆಂಕಟಲಕ್ಷ್ಮಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಗಿಳಿಯು ಬಾರದೇ ಇರದು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಫೈಮೇಟಿಯಸ್ ವಿರಿಡಿಪಿಸ್ ಅಂತ ಕರೀತಾರೆ ಇದನ್ನು. ಆಫ್ರಿಕನ್ ಬುಷ್ ಗ್ರಾಸ್ ಅಂತ ಕರೀತಾರೆ. ಹಾಪರ್ ಗ್ರೀನ್ ಮಿಲ್ಕ್ ವೀಡ್ ಅಂತ ಹೇಳ್ತಾರೆ. ಲೋಕಸ್ಟ್ ಅಂತಲೂ ಕರೆಯೋದು ಉಂಟು. ಸುಮಾರು 3 ಇಂಚಿನಷ್ಟು ಉದ್ದ ಇರುತ್ತಂತೆ. ಇದು 3 ಇಂಚಿನಷ್ಟು ಉದ್ದ ಇರುತ್ತಂತೆ. ಇದು ಮಿಲ್ಕ್ ವೀಡ್ ಅಂತ ಒಂದು ಕಳೆ ಗಿಡ ಅಂತೆ. ಅದನ್ನು ಹೋಗಿ ಕುಡಿಯುತ್ತಂತೆ. ಇದು ಕುಡಿದಾಗ ಇದರ ಮೈಯಲ್ಲಿ ಒಂದು ದ್ರವ ರೂಪುಗೊಳ್ಳುತ್ತೆ. ಆ ವಿಷದ್ರವ ಚಿಮ್ಮುತು ಅಂತ ಹೇಳ್ತಂದ್ರೆ ತುಂಬ ಉರಿ ಉಂಟು ಮಾಡೋದ್ರಿಂದ ಬೇರೆ ಯಾವುದೇ ಕೀಟ ಇದನ್ನು ತಿನ್ನಲಿಕ್ಕೆ ಅಥವಾ ಹಕ್ಕಿ ಇದನ್ನು ತಿನ್ನಲಿಕ್ಕೆ ಬರೋದಿಲ್ಲ. ಮತ್ತು ಇದರ ಬಣ್ಣಗಳನ್ನು ನೋಡಿದ್ವಲ್ಲ, ನಾನಾ ರೀತಿಯಾದ ಕಾಮನಬಿಲ್ಲಿನ ಬಣ್ಣಗಳ ಹಾಗೆ ಬೇರೆ 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 ಬಣ್ಣಗಳು ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ರೆಕ್ಕೆಯನ್ನು ಬಿಚ್ಚಿ ಜಿಗಿಯುವ ಸಂದರ್ಭದಲ್ಲಿ ಈ ಬಣ್ಣಗಳು ಎದ್ದು ಕಾಣುತ್ತೆ. ಯಾಕಂದರೆ ಜಿಗಿಯುವ ಸಂದರ್ಭದಲ್ಲೇ ಹಕ್ಕಿಗಳು ಅದನ್ನು ಬೇಟೆಯಾಡೋದು ಹೆಚ್ಚು. ಹಾಗಾಗಿ ಹಕ್ಕಿಗಳನ್ನು ಹೆದರಿಸೋದಕ್ಕೆ ಹೆಚ್ಚು ಬಣ್ಣಗಳಿದ್ದರೆ ಅದು ಅಪಾಯಕಾರಿ ಅನ್ನೋ ಒಂದು ಸಂದೇಶ ಉಂಟು ಪಕ್ಷಿ ಲೋಕದಲ್ಲಿ. ಹಾಗಾಗಿ ಅವುಗಳನ್ನು ತಿನ್ನೋಕ್ಕೆ ಹೋಗೋದಿಲ್ಲ. ಮುಂದಿನ ಪುಸ್ತಕ ಹಂಸಾಕ್ಷರ, ಜಯರಾಮಾಚಾರಿ ಅವರು ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನಾ, ದು, ರಿ, ದು,
ಓಂ ಮ ಲ್ಕು ಕೆ. ಬಜರ್ ಆಗಲೇ ಒತ್ತಿದ್ದಾರೆ ವೆಂಕಟಲಕ್ಷ್ಮಿ. 4 ಕೇರಿ 1 ಮಾಡು. 4 ಕೇರಿ 1 ಮಾಡು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜೋರ ಗಲಾಟೆ ಮಾಡ್ತೀರಾ? 4 ಕೇರಿ ಬಂದು ಸೇರ್ಕೋಬೇಕು. ಓಹೋ, ಉತ್ತರವನ್ನು ನೋಡೋಣ. 4 ಕೇರಿ 1 ಮಾಡು ಉತ್ತರ ಸರಿಯಾಗಿದೆ. ವೆಂಕಟಲಕ್ಷ್ಮಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹಂಸಾಕ್ಷರ ಈ ಒಂದು ಪುಸ್ತಕವನ್ನು ವೆಂಕಟಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸರಿ ತಪ್ಪನ್ನು ಹೇಳುವ ಮೂಲಕ ತೀರ್ಪನ್ನು ಕೊಡುವವನು ಬಹಳ ಕಷ್ಟಪಡು ಹೆಚ್ಚುವರಿ. ಬಜರ್ ಆಗಲೇ ಒತ್ತಿದ್ದಾರೆ ಪ್ರಸಾದ್ ಅವರು. ನಂತರ ಪಂಪಾಪತಿ. ಪ್ರಸಾದ್ 1 ಉತ್ತರ. ನ್ಯಾಯಾಧೀಶರು. ನ್ಯಾಯಾಧೀಶರು 3 ಶಬ್ದ ಹುಡುಕಿಲ್ಲ. 1ನೇ ಶಬ್ದಕ್ಕೆ ತಾವು ಬಜರ್ ಒತ್ಬಿಟ್ಟಿದ್ದೀರಾ. ಪಂಪಾಪತಿ ನ್ಯಾಯಾಧೀಶರು. ನ್ಯಾಯಾಧೀಶರು ಅವ್ರದ್ದು ತಪ್ಪು ಅಂತ ಹೇಳ್ತಾ ಇದ್ದೇನೆ. ನೀವು ಅದೇ ಉತ್ತರ ಕೊಟ್ಟರೆ ಏನು ಪ್ರಯೋಜನ ಬಂತು? 3 ಶಬ್ದ ಅವರು ಹುಡುಕಲಿಲ್ಲ, ನೀವು ಹುಡುಕಿಲ್ಲ. ವೆಂಕಟಲಕ್ಷ್ಮಿ ನೀವು ನ್ಯಾಯಾಧಿಪತಿ. ನ್ಯಾಯಾಧಿಪತಿ ಉತ್ತರವನ್ನು ನೋಡೋಣ. ನ್ಯಾಯಾಧಿಪತಿ ಉತ್ತರ ಸರಿಯಾಗಿದೆ. ರಮಾಬಾಯಿ ಅಂಬೇಡ್ಕರ್ ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಬಹಳ ಕಷ್ಟಪಡು. ಇದು ಬಜರ್ ಹೋಗ್ತಾ ಇಲ್ಲ. ಬಜರ್ ಒತ್ತಬೇಡಿ, ಒಂದೇ ಸಲ ಸಾಕು. 3 ಅವಕಾಶ ತಮಗೆ ಸಿಗುತ್ತೆ. ಪ್ರಯಾಸ. ಪ್ರಯಾಸ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು ಆಗುಂಬೆ ಎಸ್ ನಟರಾಜ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಹೆಚ್ಚುವರಿ. ಯಾರು ಬೇಕಾದರೂ ಬಜರ್ ಒತ್ತಿ. ಹೆಚ್ಚುವರಿ ಹೇಳಿ. ಅಪಾರ. ಅಪಾರ. ಅಪರ ಉತ್ತರವನ್ನು ನೋಡೋಣ. ಅಪರ ಉತ್ತರ ಸರಿಯಾಗಿದೆ. ಕಾವ್ಯ ಸಿಂಚನ TAP ನಾಗರಾಜ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ಪ್ರಸಾದ್ ಅವರಿಗೆ. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪಂಪಾಪತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಅಜ್ಜಿ ಸಾಕಿದ ಮಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಿಷ್ಪ್ರಯೋಜಕ, ಮಹಾಬುದ್ಧಿವಂತ. ನಿಷ್ಪ್ರಯೋಜಕ. ಮುಂದಿನ ಪ್ರಶ್ನೆ. ಪತ್ರಿಕೆಯಲ್ಲಿ ಬರುವ ನಿಯಮಿತ ಲೇಖನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕಣ ಬರಹ, ಅಂಕಿತ ಬರಹ. ಅಂಕಣ ಬರಹ. ಮುಂದಿನ ಪ್ರಶ್ನೆ. ರಾಮಾಯಣದಲ್ಲಿ ಶ್ರೀರಾಮ ಹಾಗೂ ಸುಗ್ರೀವರ ಪರಿಚಯವು ಮೊದಲ ಬಾರಿಗೆ ಎಲ್ಲಿ ನಡೆಯಿತು? ಗಂಧಮಾದನ ಪರ್ವತ, ಋಷ್ಯಮುಖ ಪರ್ವತ. ಋಷ್ಯಮುಖ ಪರ್ವತ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಗ್ಗದ ಆಸೆಗೆ ಜಗ್ಗದವರಿಲ್ಲ. ಮುಂದಿನ ಪ್ರಶ್ನೆ. ಈ ಓಟನ್ನು ಬಿಡಿಸಿ. 2 ಮನೆಗೆ ಒಂದೇ ದೂಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಜ್ಜಿ ಸಾಗಿದ ಮಗು ನಿಷ್ಪ್ರಯೋಜಕ ಸರಿಯಾಗಿದೆ. 2 ಉತ್ತರ. ಅಂಕಣ ಬರಹ ಸರಿಯಾಗಿದೆ. 3 ಉತ್ತರ. ಋಷ್ಯಮುಖ ಪರ್ವತ ಸರಿಯಾಗಿದೆ. 4 ಉತ್ತರ. ಅಗ್ಗದ ಆಸೆಗೆ ಮುಗ್ಗಿನ ಜೋಳ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಮೂಗಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ವೆಂಕಟಲಕ್ಷ್ಮಿ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಡವಿ ಪಾಲಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಾಡಿಗೆ ಹೋಗು, ನಾಶವಾಗು. ನಾಶವಾಗು. ಮುಂದಿನ ಪ್ರಶ್ನೆ. ಮನ್ಮಥ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಗದ, ಅನಂಗ. ಅಂಗದ. ಮುಂದಿನ ಪ್ರಶ್ನೆ. ಪಂಚಮಹಾಸರೋವರಗಳಲ್ಲಿ ಯಾವ ಸರೋವರವು ಕರ್ನಾಟಕದಲ್ಲಿದೆ? ಪಂಪ ಮಹಾಸರೋವರ, ಮಾನಸ ಸರೋವರ. ಪಂಪ ಮಹಾಸರೋವರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಗೋ ತನಕ ಇದ್ದು ಮುಗಿಯೋ ತನಕ ಇರಲಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗಿಡ್ಡ ಹುಡುಗಿಯನ್ನು ಗುದ್ದಿದರೆ ಮನೆ ತುಂಬಾ ಮಕ್ಕಳು. ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಡವಿ ಪಾಲಾಗು, ನಾಶವಾಗು ಸರಿಯಾಗಿದೆ. 2 ಉತ್ತರ. ಮನ್ಮಥ ಅನಂಗ ಆಗಿತ್ತು. ಅಂಗ, ಅನಂಗ. ಶಿವ ಸುಟ್ಟ ಮೇಲೆ ಆತನ ದೇಹ ಬೂದಿಯಾಗುತ್ತೆ. ಆಗ ದೇಹವಿಲ್ಲದವನು ಅನಂಗ. ಅಂಗ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅನ್ನೋ ಅರ್ಥ ಬರುತ್ತೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪಂಪ ಮಹಾಸರೋವರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ. ಆಗೋ ತನಕ ಇದ್ದು ಆರೋ ತನಕ ಇರಲಿಲ್ಲ. ಅಡಿಗೆ ಆಗೋವರೆಗೂ ನಿಂತ್ಕೊಂಡಿದ್ದಂತೆ. ಆದರೆ ಆ ಬಿಸಿ ಅಡಿಗೆ ಸ್ವಲ್ಪ ತಣ್ಣಗಾಗೋವರೆಗೂ ಇರಲಿಲ್ಲ. ಫಲ ಬಂದಾಗ ಕೆಲವು ವ್ಯಕ್ತಿಗಳಿಗೆ ಅದರ ಲಾಭ ದೊರೆಯಲ್ಲ.
ಏನು ಮಾಡೋದು? ಅಂತಹ ಜನ ಇರ್ತಾರೆ ನಮ್ಮ ನಡುವೆ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬೆಳ್ಳುಳ್ಳಿ ಸರಿಯಾಗಿದೆ. ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ? 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪ್ರಸಾದ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಡಾವುಡಿ ಮನುಷ್ಯ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಮಾಧಾನಿ, ಆತುರಗಾರ. ಮುಂದಿನ ಪ್ರಶ್ನೆ. ಮನೆಯ ಮುಂಭಾಗ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕಣ, ಅಂಗಣ. ಎರಡನೇದ ಮೊದಲನೇ? ಎರಡನೇ. ಮುಂದಿನ ಪ್ರಶ್ನೆ. ಪಂಚಮಹಾ ಸರೋವರಗಳಲ್ಲಿ ಒಂದಾದ ಬಿಂದು ಸರೋವರ ಎಲ್ಲಿದೆ? ಗುಜರಾತ್, ರಾಜಸ್ಥಾನ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆನೆಯಾಗಿ ಸೊಪ್ಪು ತಿನ್ನೋದಕ್ಕಿಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸುತ್ತ ನೋಡಿದರೆ ಸುಣ್ಣದ, ನೋಡಿದರೂ ಬಾಗಿಲಿಲ್ಲ. ಮೊಟ್ಟೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅಡಾವುಡಿ ಮನುಷ್ಯ, ಆತುರಗಾರ ಸರಿಯಾಗಿದೆ. 2 ಉತ್ತರ ಅಂಗಣ ಸರಿಯಾಗಿದೆ. 3 ಉತ್ತರ ಗುಜರಾತ್ ಸರಿಯಾಗಿದೆ. 4 ಉತ್ತರ ಆನೆಯಾಗಿ ಸೊಪ್ಪು ತಿನ್ನೋದಕ್ಕಿಂತ ಇರುವೆಯಾಗಿ ಸಕ್ಕರೆ ತಿನ್ನು, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಮೊಟ್ಟೆ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಆಯಿತು? 4 ಸರಿ ಉತ್ತರಗಳನ್ನು ನೀಡಿದ್ದೀರಾ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪಂಪಾಪತಿ ಅವರಿಗೆ ದೊರೆಯುತ್ತಾ ಇದೆ 3 ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೆಂಕಟಲಕ್ಷ್ಮಿ ಅವರಿಗೆ 3, 6, 2 8 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಒಂದು 2, 3, 4, 5, 6, 7 ಪುಸ್ತಕ ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.